ಕಾಂಗ್ರೆಸ್ ಕಡೆಯಿಂದ ಇವತ್ತು ಬೆಂಗಳೂರು ಸಿಟಿ MLA ನೆನ್ನೆ ಇತ್ತು. ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ, ಯಾಕೆಂದರೆ ನಾನು ಇದಕ್ಕೆ ಕೊಯಮತ್ತೂರಿಗೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ಸಾಯಂಕಾಲ ಕರೆದಿದ್ದೀವಿ. ಆಮೇಲೆ ಕೆಲವು ಇದ್ರದ್ದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡಿದ್ವಿ. ಕಾಂಗ್ರೆಸ್ನವರಿಂದ ಅಂತ ನೋಡೋಣ, ಮಾತಾಡೋಣ. ಗ್ರೇಟರ್ ಬೆಂಗಳೂರು ಇದಕ್ಕೆ ಎಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ. ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಜ್ಜುಗೊಳಿಸೋದಕ್ಕೆ ನೋಡಪ್ಪ, ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ, ಇಡೀ ಜಿಲ್ಲೆ ನೋಡಬೇಕು. ಇಡೀ ಜಿಲ್ಲೆನೇ ನೋಡಬೇಕು. ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರಿ ಇದೆ. ಪೊಲಿಟಿಕಲಿ ಕೆಲವು ಕಡೆ ಎಲ್ಲ ಸೋತಿರೋ ಕಡೆ ಕ್ಷೇತ್ರ ಎಲ್ಲ ಇದೆ. ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು, ಮಾತಾಡಬೇಕು. ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಅದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಅಂತಿದ್ವಿ. ಸರ್ ಇದು ಭದ್ರಾವತಿಯಲ್ಲಿ ಸರ್ ಪಾಕಿಸ್ತಾನ ಪರ ಜಿಂದಾಬಾದ್ ಸರ್ ಕಾಂಗ್ರೆಸ್ ಕಡೆಯಿಂದ ಇವತ್ತು ಬೆಂಗಳೂರು ಸಿಟಿ MLA ನೆನ್ನೆ ಇತ್ತು. ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ, ಯಾಕೆಂದರೆ ನಾನು ಇದಕ್ಕೆ ಕೊಯಮತ್ತೂರಿಗೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ಸಾಯಂಕಾಲ ಕರೆದಿದ್ದೀವಿ. ಆಮೇಲೆ ಕೆಲವು ಇದ್ರದ್ದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡಿದ್ವಿ. ಕಾಂಗ್ರೆಸ್ನವರಿಂದ ಅಂತ ನೋಡೋಣ, ಮಾತಾಡೋಣ. ಗ್ರೇಟರ್ ಬೆಂಗಳೂರು ಇದಕ್ಕೆ ಎಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ. ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಜ್ಜುಗೊಳಿಸೋದಕ್ಕೆ ನೋಡಪ್ಪ, ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ, ಇಡೀ ಜಿಲ್ಲೆ ನೋಡಬೇಕು. ಇಡೀ ಜಿಲ್ಲೆನೇ ನೋಡಬೇಕು. ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರಿ ಇದೆ. ಪೊಲಿಟಿಕಲಿ ಕೆಲವು ಕಡೆ ಎಲ್ಲ ಸೋತಿರೋ ಕಡೆ ಕ್ಷೇತ್ರ ಎಲ್ಲ ಇದೆ. ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು, ಮಾತಾಡಬೇಕು. ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಅದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಅಂತಿದ್ವಿ. ಸರ್ ಇದು ಭದ್ರಾವತಿಯಲ್ಲಿ ಸರ್ ಪಾಕಿಸ್ತಾನ ಪರ ಜಿಂದಾಬಾದ್ ಸರ್